भाष्याण्डकोशं हरितोपलाभम् तर्काभयेतं विधिशर्वपूर्व गीर्वाणविज्ञानदमानतोऽस्मि हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि दृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 11ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ ಔತ್ತಾನಪಾದಿ ಸತದಾ ಶಸ್ತ್ರವರ್ಷೇಣ ಭೂರಿಣ ನೋಪಾದೃಶ್ಯತ ಸಂಛನ್ನ ಆಸಾರೇಣ ಯಥಾ ಗಿರಿಃ ಧ್ರುವ ಯಕ್ಷರ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆ ಯಕ್ಷರುಗಳು ಧ್ರುವನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ 1,30,30,000 ಮಂದಿ ಯಕ್ಷರು ಧ್ರುವನ ಮೇಲೆ ಅನೇಕ ಆಯುಧಗಳ ಮಳೆಗಳನ್ನೇ ಸುರಿಸಿದ್ರು ಅಂತ ಅಲ್ಲಿವರೆಗೆ ನಾವು ನಿನ್ನೆ ದಿವಸ ನೋಡಿದ್ವಿ. ಆ ಅಸ್ತ್ರಶಸ್ತ್ರಗಳ ಮಳೆ ಏನಿದೆ, ಆ ಮಳೆಯಲ್ಲಿ ಧ್ರುವ ಮುಚ್ಚಿ ಹೋಗಿ ಬಿಟ್ಟಿದ್ದಂತೆ, ಕಾಣಿಸ್ತಾನೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಔತ್ತಾನಪಾದಿಹಿ ಅಂದ್ರೆ ಉತ್ತಾನಪಾದನ ಮಗನಾಗಿರ್ತಕ್ಕಂತಹ ಧ್ರುವ ಆ ಅಸ್ತ್ರಶಸ್ತ್ರಗಳ ಮಳೆ ಏನು ಸುರಿಸಿದ್ರು ಅದರ ಒಳಗೆ ಮುಳುಗಿ ಬಿಟ್ಟಿದ್ದಾನೆ. ಭಾರೀ ಶಸ್ತ್ರಾಸ್ತ್ರಗಳು, ಪರಿಘ, ಖಡ್ಗ, ಪ್ರಾಸ, ಶೂಲ, ಪರಶು, ಶಕ್ತಿ, ಹರಿಷ್ಟಿ, ಭುಷುಂಡಿ ಮತ್ತು ಬಾಣಗಳ ಮಳೆಗಳು, ಅಷ್ಟು ದೊಡ್ಡ ಬಾಣಗಳ ಮಳೆಗಳಲ್ಲಿ ಮುಚ್ಚಿ ಹೋಗಿ ಬಿಟ್ಟಿದ್ದಾನೆ ಧ್ರುವ. ಸಂಚನ್ನ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೇಗೆ ಅಂತಂದ್ರೆ ಯಥಾ ಆಸಾರೇಣ ಗಿರಿಹಿ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಆಸಾರ ಅಂತಂದ್ರೆ ಈ ಜಡಿ ಮಳೆ. ಮಳೆ ಬರ್ತಾ ಇದ್ರೆ ನಿರಂತರವಾಗಿ ಆ ಮಳೆಯ ಒಂದು ನಿಬಿಡ ವರ್ಷಗಳ ಧಾರೆ ಬರ್ತಾನೇ ಇದ್ರೆ ಬೆಟ್ಟನೆ ಕಾಣಿಸೋದಿಲ್ಲ. ಪರ್ವತ ಮುಚ್ಚಿ ಹೋಗಿ ಬಿಡುತ್ತೆ, ಕಾಣಿಸೋದೇ ಇಲ್ಲ. ಯಾಕೆ? ನಿರಂತರವಾಗಿ ಮಳೆಗಳ ಧಾರೆಗಳು ಬೀಳ್ತಾ ಇರ್ತದೆ. ಆ ಮಳೆಗಳ ಧಾರೆಯಲ್ಲಿ ಪರ್ವತ ಕಾಣಿಸದೆ ಹೇಗೆ ಮುಚ್ಚಿ ಹೋಗಿ ಬಿಡುತ್ತದೋ ಹಾಗೆ ಧ್ರುವ ಆ ಶಸ್ತ್ರಾಸ್ತ್ರಗಳ ಮಳೆಯಲ್ಲಿ ಕಣ್ಣಿಗೆ ಕಾಣಿಸದ ಹಾಗೆ ಮುಚ್ಚಿ ಹೋಗಿಬಿಟ್ಟ.
ಅಷ್ಟು ಅಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡಿದ್ದಾರೆ ಧ್ರುವನ ಮೇಲೆ. ಔತ್ತಾನಪಾದಿಸ್ಸ ತದಾ ಶಸ್ತ್ರವರ್ಷೇಣ ಭೂರಿಣ ನೋಪಾದೃಶ್ಯತ ಸಂಚನ್ನಃ ಆಸಾರೇಣ ಯಥಾ ಗಿರಿಃ ಹಾಹಾಕಾರಸ್ತದೈವಾಸೀತ್ ಸಿದ್ಧಾನಾಂ ದಿವಿ ಪಶ್ಯತಾಂ ಗತೋಯಂ ಮಾನವಃ ಸೂರ್ಯೋ ಮಗ್ನ ಪುಣ್ಯಜನಾರ್ಣವೇ. ಆ ಸಮಯದಲ್ಲಿ ಆಕಾಶದಲ್ಲಿ ನಿಂತು ನೋಡ್ತಾ ಇರತಕ್ಕಂತಹ ಸಿದ್ಧರುಗಳು ಹಾಹಾಕಾರವನ್ನ ಮಾಡಿದ್ರಂತೆ. ಸಿದ್ಧರು ಅಂತರಿಕ್ಷದಲ್ಲಿ ಈ ಯುದ್ಧವನ್ನ ನೋಡ್ತಾ ಇದ್ದಾರೆ. ಯಾವಾಗ ಧ್ರುವ ಈ ರೀತಿ ಆ ಯಕ್ಷರ ಪ್ರಯೋಗ ಮಾಡಿದ ಬಾಣಗಳ ಮಳೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಕಣ್ಣಿಗೆ ಕಾಣಿಸಿದೆ ಅಂತೆ ಆಗಿಬಿಟ್ನೋ, ಆವಾಗ ಆ ಸಿದ್ಧರುಗಳೆಲ್ಲ ಹಾಹಾಕಾರ ಮಾಡ್ತಾ ಇದ್ದಾರೆ. ಏನು ಅಂದ್ರೆ, ಮಾನವಃ ಗತಃ ಅಯಂ ಅಂತ ಅನ್ಕೊಂಡ್ರಂತೆ. ಸೂರ್ಯ ಗತಃ, ಮಾನವಃ ಸೂರ್ಯ ಅಂತ ಅಂದ್ರೆ ಮನು ಮಹಾರಾಜನ ಮೊಮ್ಮಗ. ಮನು ಮಹಾರಾಜನ ಮೊಮ್ಮಗನಾದಂತಹ ಈ ಧ್ರುವ ಯಕ್ಷರ ಸೇನಾ ಎಂಬ ಸಮುದ್ರದಲ್ಲಿ ಆ ಧ್ರುವ ಎಂಬ ಸೂರ್ಯ ಮುಳುಗಿ ಅಸ್ತಂಗತನಾಗ್ತಾ ಇದ್ದಾನೆ ಅಂತ ಅಂದುಕೊಂಡ್ರಂತೆ. ಪುಣ್ಯ ಜನಾರ್ಣವೇ ಮಗ್ನಃ ಅಂತ. ಸೂರ್ಯ ಸಮುದ್ರದಲ್ಲಿ ಹೇಗೆ ಮುಳುಗುತ್ತಾನೋ ಹಾಗೆ ಸಾಯಂಕಾಲದ ಹೊತ್ತು ಸಮುದ್ರದ ಪಕ್ಕದಲ್ಲಿ ನಾವು ನಿಂತು ನೋಡಿದರೆ ಸೂರ್ಯ ಆ ಸಮುದ್ರದ ಒಳಗೆ ಮುಳುಗಿದಂತೆ ಕಾಣಿಸ್ತದೆ. ಅಸ್ತಂಗತನಾಗುವ ಸಮಯದಲ್ಲಿ ನೀರಿನ ಒಳಗೆ ಮುಳುಗುವ ಸೂರ್ಯನಂತೆ ಮನು ಮಹಾರಾಜನ ಮೊಮ್ಮಗನಾಗಿರ್ತಕ್ಕಂತಹ ಈ ಧ್ರುವ ಪುಣ್ಯಜನಾರ್ಣವದಲ್ಲಿ ಮುಳುಗುತ್ತಾ ಇದ್ದಾನೆ. ಅಂದ್ರೆ ಯಕ್ಷರ ಸೇನೆ ಎಂಬ ಸಮುದ್ರದಲ್ಲಿ ಮುಳುಗಿ ಅಸ್ತಂಗತನಾಗ್ತಾ ಇದ್ದಾನೆ ಅಂತ ಆ ರೀತಿ ಹಾಹಾಕಾರವನ್ನು ಮಾಡ್ತಾ ಇದ್ದಾರೆ ಎಲ್ಲ ಸಿದ್ಧ ಜನಗಳು. ಇಲ್ಲಿ ಮಾನವಃ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಧ್ರುವನಿಗೆ. ಮಾನವ ಅನ್ನೋ ಶಬ್ದಕ್ಕೆ ಮನು ಮಹಾರಾಜನ ಮೊಮ್ಮಗ ಅಂತ ಇಟ್ಟುಕೊಳ್ಬೇಕು. ಮನು ಮಹಾರಾಜನ ಮಗನನ್ನೂ ಮಾನವ ಅಂತ ಕರೀತಾರೆ, ಮನು ಮಹಾರಾಜನ ಮೊಮ್ಮಗನನ್ನೂ ಮಾನವ ಅಂತ ಕರೀತಾರೆ. ಆ ಮಾನವ ಅನ್ನೋ ಶಬ್ದವನ್ನ ಹಾಗಿಟ್ಟುಕೊಳ್ಬೇಕು. ಸೂರ್ಯ ಅಂತ ಸೂರ್ಯನಿಗೆ ಹೋಲಿಸಿದ್ದಾರೆ. ದೃಷ್ಟಾಂತ ಇದು. ಸೂರ್ಯ ಹೇಗೆ ನೀರಿನ ಒಳಗೆ ಮುಳುಗುತ್ತಾನೋ, ಸಮುದ್ರದಲ್ಲಿ ಮುಳುಗುತ್ತಾನೋ ಹಾಗೆ ಅಂತ. ಹಾಹಾಕಾರಸ್ತದೈವಾಸೀತ್ ಸಿದ್ಧಾನಾಂ ದಿವಿ ಪಶ್ಯತಾಂ ಗತೋಯಂ ಮಾನವಃ ಸೂರ್ಯೋ ಮಗ್ನ ಪುಣ್ಯಜನಾರ್ಣವೇ ನದತ್ಸು ಯಾತು ಧಾನೇಷು ಜಯ ಕಾಶಿಶ್ವಥೋ ಮೃಧೇ ಉದತಿಷ್ಠದ್ರಥಸ್ತಸ್ಯ ನೀಹಾರಾದಿವ ಭಾಸ್ಕರಃ. ಈ ರೀತಿ ಧ್ರುವ ಮಳೆಗಳ ಬಾಣಗಳ ಮಳೆಗಳ ಒಳಗೆ ಸಿಕ್ಕಾಕೊಂಡು ಮುಳುಗಿ ಬಿಟ್ಟಿದ್ದಾನೆ, ಕಾಣಿಸ್ತಾ ಇಲ್ಲ. ಆ ಸಮಯದಲ್ಲಿ ಯಕ್ಷರುಗಳಿಗೆಲ್ಲ ಬಹಳ ಸಂತೋಷ ಆಗಿದೆ. ಈ ಯುದ್ಧದಲ್ಲಿ ನಮಗೆ ಜಯ ಆಯಿತು, ನಾವೇ ಗೆದ್ದು ಬಿಟ್ವಿ ಅಂತ ಗರ್ಜನೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಯಕ್ಷರು ಈ ರೀತಿ ಗರ್ಜನೆ ಮಾಡ್ತಾ ಖುಷಿಯಲ್ಲಿ ಇರುವಾಗಲೇನೆ ಈ ಕಡೆಗೆ ಧ್ರುವ ಮತ್ತೊಂದು ಕಡೆಯಿಂದ ಎದ್ದು ಬಂದಂತೆ. ಅವನ ರಥ, ಆ ಧ್ರುವನ ರಥ ಮತ್ತೊಂದು ಕಡೆಯಿಂದ ಮೇಲೆದ್ದು ಬಂತು. ಹೇಗೆ ಅಂದ್ರೆ,
ಸೂರ್ಯ ಹಿಂದೆ ದೃಷ್ಟಾಂತ ಕೊಟ್ಟಿದ್ದಾರೆ. ನೀರಿನ ಒಳಗೆ, ಸಮುದ್ರದ ಒಳಗೆ ಸೂರ್ಯ ಮುಳುಗುವಂತೆ ಇವನು ಮುಳುಗಿಬಿಟ್ಟಿದ್ದ. ಅದೇ ಸೂರ್ಯ ಮಂಜಿನಿಂದ ಕಾಣಿಸದಂತೆ ಆದಾಗ ಈಚೆಗೆ ಮತ್ತೊಂದು ಕಡೆಯಿಂದ ಕಾಣಿಸಿಕೊಳ್ಳುವಂತೆ ಧ್ರುವನ ರಥ ಮತ್ತೊಂದು ಕಡೆಯಿಂದ ಎದ್ದು ಬಂತು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮಂಜು ಮುಸುಕು ಹಾಕೊಂಡು ಬಿಟ್ಟಿರ್ತದೆ. ಆ ಮಂಜಿನಲ್ಲಿ ಏನು ಕಾಣಿಸೋದೇ ಇಲ್ಲ. ನಿಹಾರಾದಿವ ಭಾಸ್ಕರ, ಮಂಜಿನ ಒಳಗೆ ಕಾಣಿಸದಂತೆ ಆಗಿರ್ತಕ್ಕಂತಹ ಸೂರ್ಯ ಮತ್ತೊಂದು ಭಾಗದಿಂದ ಕಾಣಿಸಿಕೊಳ್ಳುವಂತೆ ಧ್ರುವನ ರಥ ಮತ್ತೊಂದು ಕಡೆಯಿಂದ ಎದ್ದು ಬಂತು. ಉದತಿಷ್ಠತೆ, ಅವರೆಲ್ಲ ಜಯಕಾರ ಹಾಕ್ತಾ ಇದ್ದಾರೆ, ನಾವು ಗೆದ್ವಿ ಗೆದ್ವಿ ಅಂತ. ಅವ್ರು ಆ ತರ ಜಯಕಾರ ಹಾಕ್ತಾ ಇರೋ ಸಮಯದಲ್ಲಿ ಈ ಕಡೆಯಿಂದ ಆ ಧ್ರುವನ ರಥ ಮತ್ತೊಂದು ಕಡೆಯಿಂದ ಎದ್ದು ಕಾಣಿಸ್ತಾ ಇದೆ, ಮೇಲೆ ಬರ್ತಾ ಇದೆ. ಮಂಜಿನಿಂದ ಮುಸುಕಿದ ಸೂರ್ಯ ಮತ್ತೊಂದು ಕಡೆಯಿಂದ ಕಾಣಿಸಿಕೊಳ್ಳುವಂತೆ ಧ್ರುವನ ರಥ ಮತ್ತೊಂದು ಕಡೆಯಿಂದ ಕಾಣಿಸ್ಕೊಳ್ತಾ ಇದೆ. ನದತ್ಸು ಯಾತು ಧಾನೇಶು ಜಯ ಕಾಶಿಶ್ವಥೋ ಮೃಧೆ ಉದತಿಷ್ಠದ್ರಥಸ್ತಸ್ಯ ನಿಹಾರಾದಿವ ಭಾಸ್ಕರಃ ಧನುರ್ವಿಸ್ಫೂರ್ಜಯನ್ನುಗ್ರಂ ದ್ವಿಷತಾಂ ಖೇದಮುದ್ವಹನ್ ಅಸ್ತ್ರೌಘಂ ವ್ಯಧಮದ್ಬಾಣೈಃ ಘನಾನೀಕಮಿವಾನಿಲಃ. ಧ್ರುವ ಎದ್ದು ಬಂದ, ಭಯಂಕರವಾಗಿ ಧನುಷ್ಟಂಕಾರವನ್ನ ಮಾಡ್ತಾ ಇದ್ದಾನೆ. ಧನುರ್ ವಿಸ್ಫೂರ್ಜಯನ್, ತನ್ನ ಧನುಸ್ಸನ್ನ ಶಬ್ದ ಮಾಡೋದು, ಅದಕ್ಕೆ ಟಂಕಾರ ಅಂತ ಕರೀತಾರೆ. ಧನುಷ್ಟಂಕಾರ ಭಯಂಕರವಾಗಿ ಮಾಡಿದ್ದಾನೆ. ಆ ಧನುಸ್ಸಿನ ಒಂದು ಶಬ್ದ ಶತ್ರುಗಳಿಗೆ ಭಯವನ್ನೇ ಉಂಟು ಮಾಡ್ತಕ್ಕಂತಹ ಶಬ್ದ ಅದು. ಆ ರೀತಿ ಭಯಂಕರವಾಗಿ ಧನುಷ್ಟಂಕಾರವನ್ನ ಮಾಡಿ ಆ ಎಲ್ಲ ಶತ್ರುಗಳಿಗೆ ದುಃಖವನ್ನ ಉಂಟು ಮಾಡಿದ. ಅವರ ಆ ಶಸ್ತ್ರಗಳ ಅಸ್ತ್ರಗಳ ಸಮೂಹಗಳನ್ನೆಲ್ಲ ಬಾಣಗಳಿಂದ ತುಂಡು ಮಾಡಿಬಿಟ್ಟ. ಅವರೇನು ಅಷ್ಟು ಜನ ಅಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು, ಆ ಎಲ್ಲ ಬಾಣಗಳನ್ನ, ಆ ಎಲ್ಲ ಶಸ್ತ್ರಗಳ ಸಮೂಹವನ್ನ ಧ್ರುವ ತನ್ನ ಬಾಣಗಳಿಂದ ತುಂಡು ತುಂಡು ಮಾಡಿಬಿಟ್ಟಿದ್ದಾನೆ. ಅದನ್ನು ಕೂಡ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ. ಘನಾನೀಕಂ ಇವ ಅನಿಲಃ, ಮೋಡಗಳು, ತುಂಬಾ ಮೋಡ ಕಾಣಿಸ್ತಾ ಇರ್ತದೆ ಆಕಾಶದಲ್ಲಿ, ಅಲ್ಲಲ್ಲಿ ಮೋಡಗಳು, ಬೇಕಾದಷ್ಟು ಮೋಡ ಇದ್ರೂ ಕೂಡ ಗಾಳಿ ಬಂತೋ, ಗಾಳಿಯಿಂದ ಮೋಡಗಳೆಲ್ಲ ಆ ಕಡೆ ಈ ಕಡೆ ಚದುರಿ ಹೋಗಿ ಬಿಡ್ತಾವೆ. ಅದರಂತೆ ಅಂತ ಮೋಡಗಳ ಗುಂಪನ್ನ ಗಾಳಿ ಬಂದು ಆ ಕಡೆ ಈ ಕಡೆ ಚದುರಿಸಿ ಬಿಡುವಂತೆ ಒಂದೇ ಕಡೆಯಲ್ಲಿ ಶಸ್ತ್ರಗಳ ಸಮೂಹ ಎಲ್ಲ ಏನು ಇವನ ಹತ್ರ ಬಂದು ಬಿದ್ದಿತ್ತು ಅದನ್ನೆಲ್ಲವನ್ನೂ ಕೂಡ ತನ್ನ ಬಾಣಗಳ ಸಮೂಹದಿಂದ ಧ್ರುವ ಅದನ್ನ ಚದುರಿಸಿ ಬಿಟ್ಟ, ತುಂಡು ಮಾಡಿಬಿಟ್ಟ. ಎಲ್ಲ ಆ ಕಡೆ ಈ ಕಡೆ ಹೋಗಿ ಬಿತ್ತು. ಮೋಡಗಳ ಗುಂಪು ಗಾಳಿಯಿಂದ ಚದುರಿ ಹೋಗುವಂತೆ. ಘನಾನೀಕಂ ಇವ ಅನಿಲಃ ಬಾಣೈಹಿ ಅಸ್ತ್ರೌಘಂ ವ್ಯಧಮತ್. ವ್ಯಧಮತ್ ಅಂತಂದ್ರೆ ಎಲ್ಲ ಪುಡಿ ಪುಡಿ ಮಾಡಿಬಿಟ್ಟ ಅಂತ ಅರ್ಥ. ನಷ್ಟಗಳನ್ನಾಗಿ ಮಾಡಿಬಿಟ್ಟ, ಪುಡಿ ಪುಡಿ ಮಾಡಿಬಿಟ್ಟ. ಧನುರ್ ವಿಸ್ಫೂರ್ಜಯನ್ನುಗ್ರಂ ದ್ವಿಷತಾಂ ಖೇದಮುದ್ವಹನ್ ಅಸ್ತ್ರೌಘಂ ವ್ಯಧಮದ್ಬಾಣೈಃ ಘನಾನೀಕಮಿವಾನಿಲಃ ತಸ್ಯ ತೇ ಚಾಪನಿರ್ಮುಕ್ತಾಃ ಭಿತ್ವಾ ವರ್ಮಾಣಿ ರಕ್ಷಸಾಂ
ಕಾಯಾನಾ ವಿವಿಶುಸ್ತಿಗ್ಮಾಃ ಗಿರೀನಶನಯೋ ಯಥಾ. ಧ್ರುವನ ಧನುಸ್ಸಿನಿಂದ ಹೊರಟಂತಹ ಚೂಪಾದ ಬಾಣಗಳು ಯಕ್ಷರ ಕವಚಗಳನ್ನೆಲ್ಲ ತುಂಡು ತುಂಡು ಮಾಡಿ ಒಳಗೆ ನುಗ್ಗುತ್ತಾ ಇದ್ದಾವೆ. ಆ ಎಲ್ಲ ಯಕ್ಷರು ಯುದ್ಧಕ್ಕೆ ಬರುವಾಗಲ ಕವಚಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಬಂದಿದ್ರು. ಆದರೆ ಈ ಧ್ರುವನ ಬಾಣಗಳು ಆ ಎಲ್ಲ ಕವಚಗಳನ್ನೂ ಭೇದನೆ ಮಾಡಿ ಅವರ ಶರೀರದ ಒಳಗೆ ನುಗ್ಗುತ್ತಾ ಇದ್ದಾವೆ ಬಾಣಗಳು. ಹೇಗೆ ಅಂದ್ರೆ ಇಂದ್ರನ ವಜ್ರಾಯುಧ ಪರ್ವತದ ಒಳಗೆ ಹೋಗಿ ಸಿಕ್ಕಾಕಿಕೊಳ್ಳುವ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಗಿರೀನ್ ಅಶನಯೋ ಯಥಾ ಅಂತ. ಅಶನಯೋಃ ಅಶನಯಃ ಗಿರೀನ್ ಯಥ ದಂಬೋಲಿಹಿ ಅಶನಯೋರ್ದ್ವಯೋಃ ಅಂತ ಅಮರಕೋಶದಲ್ಲಿ ದಂಬೋಲಿ ಮತ್ತು ಅಶನಯ ಎರಡು ಪರ್ಯಾಯ ಪದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಹಲಾಯುಧದಲ್ಲಿಯೂ ಕೂಡ ಪವಿರಶನಿ ಶತಧಾರಂ ವಜ್ರಂ ಪುಲಿಶಂ ದಂಬೋಲಿಹಿ ಅಂತಿದೆ. ಇವೆಲ್ಲ ಪರ್ಯಾಯ ಪದಗಳು. ಹಾಗಾಗಿ ಅಶನಯ ಅಂದ್ರೆ ವಜ್ರಾಯುಧ, ಇಂದ್ರನ ಕೈಯಲ್ಲಿ ಇರ್ತಕ್ಕಂತಹ ವಜ್ರಾಯುಧಕ್ಕೆ ಅಶನಯ ಅಂತ ಕರೆದಿದ್ದಾರೆ. ಹಾಗಾಗಿ ವಜ್ರಾಯುಧ ಗಿರೀನ್ ಪರ್ವತಗಳನ್ನ ಹೋಗಿ ನುಗ್ಗಿ ಅವುಗಳನ್ನ ಸೀಳಿ ಹಾಕುವ ಹಾಗೆ ಈ ಧ್ರುವ ಬಿಟ್ಟಂತಹ ಚೂಪಾದ ಬಾಣಗಳು ಅವರ ಕವಚಗಳನ್ನೆಲ್ಲ ಸೀಳಿ ಅವರ ಶರೀರದ ಒಳಗೆ ಪ್ರವೇಶ ಮಾಡಿದವು. ಹೇಗೆ ಇಂದ್ರನ ವಜ್ರಾಯುಧ ಪರ್ವತಗಳನ್ನ ಸೀಳಿ ಪ್ರವೇಶ ಮಾಡ್ತಾವ ಒಳಗೆ, ಅದರಂತೆ ಅಂತ ಹೇಳ್ತಾ ಇದ್ದಾರೆ. ತಸ್ಯ ತೇ ಚಾಪ ನಿರ್ಮುಕ್ತಾಃ ಭಿತ್ವಾ ವರ್ಮಾಣಿ ರಕ್ಷಸಾಂ ಕಾಯಾನಾ ವಿವಿಶುಸ್ತಿಗ್ಮಾಃ ಗಿರೀನ್ ಅಶನಯೋ ಯಥಾ. ಒಂದೇ ಸಮಯಕ್ಕೆ 3 ಕೆಲಸಗಳಾದವು ಅಂತ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ. ಒಂದು ಬಾರಿ ಧ್ರುವ ಬಾಣಪ್ರಯೋಗವನ್ನ ಮಾಡಿದ್ರಿಂದ ಆ ಯಕ್ಷರ ಕವಚ ಭೇದನ ಆಯಿತು. ಅವರ ಶರೀರದ ಒಳಗೆ ಬಾಣಗಳು ಮುನ್ನುಗ್ಗಿದವು. ಶರೀರ ಛೇದನವೂ ಕೂಡ ಆಯಿತು. ಹೀಗೆ ಒಟ್ಟು 3 ಕೆಲಸಗಳು ಏಕಕಾಲಕ್ಕೆ ಆಯಿತು ಅಂತ ಅರ್ಥ. ಅದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಭಿತ್ವಾ ವರ್ಮಾಣಿ ಕಾಯಾನ್ ಅವಿವಿಶುಹು ಮತ್ತು ಛೇದನ, ಶರೀರದ ಛೇದನ, ತುಂಡಾಯ್ತು ಶರೀರ ಅಂತ. ಹಾಗೆ ಒಟ್ಟು 3 ಕೆಲಸಗಳು. ವರ್ಮ ಅಂದ್ರೆ ಕವಚಗಳು. ಭಲ್ಲೈ ಸಂಛಿದ್ಯಮಾನಾನಾಂ ಶಿರೋಭಿಶ್ಚಾರು ಕುಂಡಲೈಃ ಊರುಭಿರ್ಹೇಮತಾಳಾಭೈಃ ದೋರ್ಭಿರ್ವಲಯವಲ್ಗುಭಿಃ. ವೀರರಸದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಆ ಧ್ರುವ ಬಿಟ್ಟಂತಹ ಬಾಣಗಳು ಅರ್ಧಚಂದ್ರಾಕಾರದ ಬಾಣ, ಅರ್ಧಚಂದ್ರದ ಆಕಾರದಲ್ಲಿ ಇರ್ತದೆ. ಮುಂದೆ ಬಾಣದ ತುದಿ ಅರ್ಧಚಂದ್ರನಂತೆ ಇರ್ತದೆ. ಅಂತಹ ಆಕಾರದ ಬಾಣಗಳೇನಿದ್ದಾವೆ ಆ ಬಾಣಗಳಿಂದ ಯಕ್ಷರ
ಶರೀರಗಳು ಕಡಿದು ಚೂರ್ ಚೂರಾಗಿ ಬಿದ್ದುವಂತೆ. ಅರ್ಧಚಂದ್ರಾಕಾರದ ಬಾಣಗಳಿಂದ ಶರೀರ ತುಂಡ ತುಂಡಾಗಿ ಚೂರ್ ಚೂರಾಗಿ ಬಿದ್ದದ್ದರಿಂದ ಅವರ ಕುಂಡಲಗಳಿಂದ ಸಹಿತವಾದ ತಲೆಗಳು ಕಡಿದು ಬಿದ್ದ ಆ ತಲೆಗಳನ್ನ ನೋಡ್ತಾ ಇದ್ರೆ ಅಲ್ಲಲ್ಲಲ್ಲಿ ತುಂಡಾಗಿ ಬಿದ್ದಿದ್ದಾವೆ. ಹಾಗೆ ತಾಳೆ ಮರದಂತಹ ಬಂಗಾರದ ಬಣ್ಣದ ತೊಡೆಗಳು, ಅವರ ತೊಡೆಗಳು ತಾಳೆ ಮರದಂತ ತೊಡೆಗಳು. ತಾಳಾವೈಹಿ ಅಂತಿದ್ದಾರೆ. ಊರುಬಿಹಿ ಹೇಮ ತಾಳಾವೈಹಿ. ಹೇಮ ಅಂದ್ರೆ ಬಂಗಾರ, ಊರು ಅಂದ್ರೆ ತೊಡೆ. ಹೇಮ ತಾಳಾವೈಹಿ ಊರುಬಿಹಿ, ಬಂಗಾರದಂತೆ ಬಣ್ಣದ ಅವರ ತೊಡೆಗಳು, ಅದು ತಾಳೆ ಮರದಂತೆ ಇರ್ತಕ್ಕಂತಹ ತೊಡೆಗಳು. ಆಮೇಲೆ ದೋರ್ಬಿಹಿ ವಲಯ ವಲ್ಗುಬಿಹಿ, ವಲಯಗಳು ಅಂದ್ರೆ ಬಳೆಗಳು, ಆ ಕೈ ಬಳೆಗಳಿಂದ ಶೋಭಿಸ್ತಾ ಇರ್ತಕ್ಕಂತಹ ತೋಳುಗಳು. ತಲೆ ಚಾರು ಕುಂಡಲೈಹಿ ಶಿರೋಬಿಹಿ, ಸುಂದರವಾದ ಕುಂಡಲಗಳಿಂದ ಕೂಡಿರ್ತಕ್ಕಂತಹ ತಲೆಗಳು. ಆಮೇಲೆ ಬಂಗಾರದಂತಹ ತಾಳೆ ಮರದಂತೆ ಇರುವ ತೊಡೆಗಳು. ಆಮೇಲೆ ಬಳೆಗಳಿಂದ ಶೋಭಿಸ್ತಾ ಇರ್ತಕ್ಕಂತಹ ತೋಳುಗಳು. ಇವೆಲ್ಲವೂ ಸಂಚಿದ್ಯಮಾನಾನಾಂ, ತುಂಡು ತುಂಡಾಗಿ ಬಿದ್ದಿವೆ, ಅಲ್ಲಲ್ಲಲ್ಲಿ ತುಂಡಾಗಿ ಚೂರು ಚೂರಾಗಿ ಬಿದ್ದಿದ್ದಾವೆ. ಹಾರಕೇಯೂರ ಮುಕುಟೈಹಿ ಉಷ್ಣೀಶೈಶ್ಚ ಮಹಾಧನೈಹಿ ಆಶ್ರಿತಾಸ್ತಾರಣ ಭುವೋ ರೇಜುರ್ವೀರ ಮನೋಹರಾಹ. ಹಾಗೆ ಅಮೂಲ್ಯವಾದಂತಹ ಹಾರ, ಕೇಯೂರ, ಮುಕುಟ, ಆಮೇಲೆ ಉಷ್ಣೀಶ, ಉಷ್ಣೀಶಗಳು ಪಾಗುಗಳು, ಅವೆಲ್ಲ ಎಲ್ಲ ಕಡೆಗೆ ಹರಡಿ ಬಿದ್ದಿದ್ದಾವೆ, ಅಲ್ಲಲ್ಲಲ್ಲಿ ತುಂಡು ತುಂಡಾಗಿ ಹರಡಿ ಬಿದ್ದಿದ್ದಾವೆ. ಅದರಿಂದ ಆ ರಣಭೂಮಿ ವೀರರಿಗೆ ಮನೋಹರವಾಗಿ ಶೋಭಿಸ್ತಾ ಇದೆ ಅಂತಾರೆ. ವೀರ ಮನೋಹರಾಹ ರೇಜುಹು ರಣಭುವ. ಆ ರಣರಂಗದ ಭೂಮಿಯಲ್ಲಿ ಮಹಾವೀರರಿಗೆ ಮನೋಹರವಾಗಿ ಶೋಭಿಸ್ತಾ ಇದೆ. ಅಲ್ಲಲ್ಲಲ್ಲಿ ತುಂಡು ತುಂಡಾಗಿ ಬಿದ್ದಿರ್ತಕ್ಕಂತಹ ತಲೆಗಳು, ಸುಂದರವಾದ ಕುಂಡಲಗಳಿಂದ ಕೂಡಿರ್ತಕ್ಕಂತಹ ತಲೆಗಳದೆಲ್ಲ. ಶಿರೋಬಿಹಿ ಚಾರು ಕುಂಡಲೈಹಿ, ಆಮೇಲೆ ತಾಳೆ ಮರದಂತೆ ಇರ್ತಕ್ಕಂತಹ ಬಂಗಾರದ ಬಣ್ಣದ ತೊಡೆಗಳು, ಅದು ತುಂಡು ತುಂಡಾಗಿ ಬಿದ್ದಿದೆ ಅಲ್ಲಲ್ಲಲ್ಲಿ. ಆಮೇಲೆ ಕೈಗಳ ಬಳೆಗಳಿಂದ ಶೋಭಿಸ್ತಾ ಇರ್ತಕ್ಕಂತಹ ತೋಳುಗಳು, ದೋರ್ಬಿಹಿ ವಲಯವಲ್ಗುಬಿಹಿ, ಅದು ತುಂಡು ತುಂಡಾಗಿ ಬಿದ್ದಿದೆ. ಅಮೂಲ್ಯವಾದಂತಹ ಹಾರಗಳು, ಮಹಾಧನೈಹಿ ಹಾರ, ಕೇಯೂರ ಮುಕುಟೈಹಿ ಉಷ್ಣೀಶೈಶ್ಚ, ಅಮೂಲ್ಯವಾದಂತಹ ಹಾರ, ಕೇಯೂರ, ಆಮೇಲೆ ಮುಕುಟ, ಕಿರೀಟ, ತಲೆ ಮೇಲೆ ಹಾಕೊಳ್ತಕ್ಕಂತಹ ಮುಕುಟಗಳು, ಉಷ್ಣೀಶ ಕೈಗಳಿಗೆ ಹಾಕೊಳ್ತಕ್ಕಂತಹ ಆಭರಣಗಳು ಎಲ್ಲಾ ಕಡೆಯಲ್ಲಿ ಹರಡಿ ಬಿದ್ದು ಬಿಟ್ಟಿದ್ದಾವೆ. ಅದರಿಂದ ಆ ರಣಭೂಮಿ ವೀರರಿಗೆ ಬಹಳ ಮನೋಹರವಾಗಿ ಕಾಣಿಸ್ತಾ ಇದೆ ಅಂತ. ಇದು ವೀರರಸ ಕಾವ್ಯದಲ್ಲಿ ಬರ್ತಕ್ಕಂತಹ ವೀರರಸ, ಅದನ್ನ ವರ್ಣನೆ ಮಾಡಿದ್ದಾರೆ. ವೀರರಸದಿಂದ ವರ್ಣನೆ ಮಾಡಿದ್ದಾರೆ ಈ ಶ್ಲೋಕಗಳನ್ನ. ಭಲ್ಲೈ ಸಂಚಿದ್ಯಮಾನಾನಾಂ ಚಿರೋಭಿಶ್ಚಾರು ಕುಂಡಲೈಹಿ
ಊರುಭಿರ್ಹೇಮತಾಳಾಭೈಃ ದೋರ್ಭಿರ್ವಲಯವಲ್ಗುಭಿಃ ಹಾರಕೇಯೂರಮುಕುಟೈಃ ಉಷ್ಣೀಶೈಶ್ಚ ಮಹಾಧನೈಃ ಆಸೃತಾಸ್ತಾರಣಭುವೋ ರೇಜುರ್ವೀರಮನೋಹರಾಃ. ಹತಾವಶಿಷ್ಟಾ ಇತರೇ ರಣಾಜಿರಾತ್ ರಕ್ಷೋಗಣ ಕ್ಷತ್ರಿಯವರ್ಯಸಾಯಕೈಃ ಪ್ರಾಯೋ ವಿವೃಕ್ನಾವಯವಾ ವಿದುದ್ರುವುಃ ಮೃಗೇಂದ್ರ ವಿಕ್ರೀಡಿತಯೂಥಪಾ ಇವ. ಧ್ರುವನ ಅದ್ಭುತವಾದಂತಹ ಈ ಒಂದು ಯುದ್ಧ, ಅದನ್ನ ನೋಡಿ ಅಳಿದುಳಿದಿರ್ತಕ್ಕಂತಹ ಕೆಲವು ಯಕ್ಷರು ಆಲ್ಮೋಸ್ಟ್ ಎಲ್ಲ ಸತ್ತು ಹೋಗಿದ್ದಾರೆ. ಅಲ್ಲಲ್ಲೇ ಚೂರ್ ಚೂರಾಗಿ ಅವರ ತಲೆಗಳು ಕಾಲುಗಳು ಎಲ್ಲ ಬಿದ್ದು ಬಿಟ್ಟಿದ್ದಾವೆ. ಇನ್ನು ಉಳಿದಿರ್ತಕ್ಕಂತಹ ಕೆಲವರು ಯಕ್ಷರು ಈ ಧ್ರುವನ ಬಾಣಗಳಿಂದ ಸಾಧಾರಣವಾಗಿ ಹೊಡೆಸ್ಕೊಂಡು ಬಿಟ್ಟಿದ್ರು. ಅವರ ಅವಯವಗಳೆಲ್ಲ ಕಡಿದುಕೊಂಡಿದ್ದಾವೆ. ಅಂಥವರು ಪ್ರಾಣ ಉಳಿದ್ರೆ ಸಾಕಪ್ಪ ಅಂತ ಆ ರಣರಂಗದಿಂದ ಓಡಿ ಹೋದ್ರಂತೆ. ಕೆಲವರು ಉಳಿದಿರ್ತಕ್ಕಂತಹ ಕೆಲವು ಹತಾವಶಿಷ್ಟಾಹ ಇತರೆ, ಇವರೆಲ್ಲ ಏನು ಸತ್ತಿದ್ರು ಆ ಸತ್ತವರಲ್ಲಿ ಉಳಿದ ಕೆಲವರು, ಸತ್ತುಳಿದ ಕೆಲವು ಯಕ್ಷರು ಕ್ಷತ್ರಿಯ ವರ್ಯ ಸಾಯಕೈಹಿ, ಕ್ಷತ್ರಿಯ ವರ್ಯನಾದ ಶ್ರೇಷ್ಠ ಕ್ಷತ್ರಿಯನಾದಂತಹ ಧ್ರುವನ ಬಾಣಗಳಿಂದ ಪ್ರಾಯ ವಿವೃಕ್ಣ ಅವಯವಾಹ, ಪ್ರಾಯ ಅವರ ಅವಯವಗಳೆಲ್ಲ ತುಂಡಾಗಿತ್ತು. ಏನೋ ಪ್ರಾಣ ಉಳಿದ್ರೆ ಸಾಕು ಅಂತ ತುಂಡಾದ ಅವಯವಗಳುಳ್ಳಂತಹ ಈ ಎಲ್ಲ ಅಳಿದುಳಿದ ಯಕ್ಷರು ಅವರು ಆ ರಣರಂಗದಿಂದ ಓಡಿ ಹೋಗಿಬಿಟ್ಟಿದ್ದಾರೆ. ಹೇಗೆ ಅಂದ್ರೆ ಮೃಗೇಂದ್ರ ವಿಕ್ರೀಡಿತ ಯೂಥಪಾಹ ಇವ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಮೃಗೇಂದ್ರ ಅಂದ್ರೆ ಸಿಂಹ, ಸಿಂಹದ ಭಯದಿಂದ ಅಲ್ಲಿ ಆಟ ಆಡ್ತಾ ಇರ್ತಕ್ಕಂತಹ ಸಲಗಗಳು, ಯೂಥಪ ಅಂದ್ರೆ ಸಲಗಗಳು, ಆನೆಗಳು, ವಿಹಾರ ಮಾಡ್ತಾ ಇದ್ದಂತಹ ಆನೆಗಳು ಸಿಂಹ ಬಂದಾಗ ಆ ಸಿಂಹದ ಭಯದಿಂದ ತಮ್ಮ ವಿಹಾರವನ್ನ ಬಿಟ್ಟು ಓಡಿ ಹೋಗುವಂತೆ ಆಟ ಆಡ್ತಾ ಇರ್ತಾವೆ ಸಿಂಹಗಳ, ಇದು ಆನೆಗಳು ಎಲ್ಲ, ಸಲಗಗಳೆಲ್ಲ ಆನೆಗಳು ಆಟ ಆಡ್ತಾ ಇರ್ತಾವೆ. ಸಿಂಹ ಬಂತೋ ಆ ಸಿಂಹದ ಭಯದಿಂದ ಆಟವನ್ನ ಬಿಟ್ಟು ಎಲ್ಲ ಆನೆಗಳು ಕೂಡ ಸಿಕ್ಕ ಸಿಕ್ಕ ಕಡೆಗೆ ಓಡಿ ಹೋಗುವಂತೆ ಧ್ರುವನ ಬಾಣಗಳ ಸಮೂಹದಿಂದ ಅವಯವಗಳನ್ನ ಕತ್ತರಿಸಿಕೊಂಡಂತಹ, ಪ್ರಾಯ ಅವಯವಗಳನ್ನೆಲ್ಲ ತುಂಡು ಮಾಡಿಕೊಂಡಿರ್ತಕ್ಕಂತಹ ಉಳಿದ ಯಕ್ಷರು ಆ ರಣರಂಗದಿಂದ ಓಡಿ ಹೋದರು ಅಂತ. ಅದರಿಂದ ಎಲ್ರೂ ಸಾಯಲಿಲ್ಲ, ಕೆಲವರು ಉಳ್ಕೊಂಡಿದ್ರು. ಅವರ ಅವಯವಗಳು ಕೂಡ ಪ್ರಾಯ ನಾಶವಾಗಿತ್ತು. ಅದ್ರ ವಿಕೃಂತ ಅಂತ ಒಂದು ಪಾಠ ಇದೆ, ವಿವೃಕ್ಣ ಅಂತ ಒಂದು ಪಾಠ ಇದೆ. ಪ್ರಾಯೋ ವಿವೃಕ್ಣಾವಯವಾಹ ಅಂತ ಒಂದು, ಪ್ರಾಯೋ ವಿಕೃಂತಾವಯವಾಹ ಅಂತ ಕೂಡ ಹೇಳುತ್ತಾರೆ. ನಿಕೃತ್ತಾವಯವಾಹ ಅಂತನೂ ಪಾಠ ಇದೆ. ಒಟ್ಟು 3 ರೀತಿ ಪಾಠ ಇದೆ. ವಿಕೃತ್ನಾವಯವಾಹ ಅಥವಾ ನಿಕೃತ್ತಾವಯವಾಹ ಅಥವಾ ವಿಕೃಂತಾವಯವಾಹ ಅಂತ 3 ರೀತಿಯಲ್ಲಿಯೂ ಕೂಡ ಇಟ್ಕೊಳ್ಬಹುದು. 3ಕ್ಕೂ ಒಂದೇ ಅರ್ಥ. ಪ್ರಾಯ ತುಂಡು ತುಂಡಾದ ಅವಯವಗಳುಳ್ಳವರು ಅಂತ, ಹೆಚ್ಚಿನ ಮಟ್ಟಿಗೆ ಅವರ ಅವಯವಗಳೆಲ್ಲ ತುಂಡಾಗಿತ್ತು. ಅಂತಹ ಅಳಿದುಳಿದಿರ್ತಕ್ಕಂತಹ ಕೆಲವು ಯಕ್ಷರು ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಆ ರಣರಂಗದಿಂದ ಓಡಿ ಹೋದರು. ಮೃಗೇಂದ್ರ ವಿಕ್ರೀಡಿತ ಯೂಥಪ ಇವ, ಸಿಂಹದ ಭಯಕ್ಕೆ ಹೆದರಿ ಆಟಗಳನ್ನ ಬಿಟ್ಟು ಓಡಿ ಹೋಗುವ ಆನೆಗಳಂತೆ. ಹತಾವಶಿಷ್ಟಾ ಇತರೇ ರಣಾಜಿರಾತ್,
ಯಕ್ಷೋ ರಕ್ಷೋ ಗಣ ಕ್ಷತ್ರಿಯವರ್ಯ ಸಾಯಕೈಃ ಪ್ರಾಯೋ ವಿವೃಕ್ಣಾವಯವಾ ವಿದುದ್ರುವುಃ ಮೃಗೇಂದ್ರ ವಿಕ್ರೀಡಿತಯೂಥಪಾ ಇವ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 20 ಶ್ಲೋಕ ಆಯ್ತು. ಆಚಾರ್ಯ ನಾರಾಯಣ, ಈ ವೀರ ರಸ ಹೇಳಿರಿ, ಈ ರಸಗಳೆಲ್ಲ ಬಂದು ಹೆಂಗ ಗುರುತಿಡಿಯೋದು? ಅದು ಬಂದು ಅರ್ಥನ ಬೇಸ್ ಮಾಡಿ ನಾವು ರಸ ಗುರುತಿಡಿಯೋದು? ಹೌದೌದು, ಅರ್ಥವನ್ನ ತಿಳ್ಕೊಂಡು ಆ ಅರ್ಥದ ಮೇಲೆ ಯಾವ ರಸಗಳು ಅಂತ ಗೊತ್ತಾಗುತ್ತೆ. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ ಇವೆಲ್ಲ ವೀರಗಳು, ಎಲ್ಲ ರಸಗಳಿವೆಲ್ಲ. ಈ ಎಲ್ಲ ರಸಗಳು ಆಯಾಯ ಸಂದರ್ಭದಲ್ಲಿ ಆಯಾಯ ಅರ್ಥಗಳನ್ನ ನಾವು ನೋಡಿಕೊಂಡು ಕಂಡುಹಿಡಿಬೇಕು. ಆಚಾರ್ಯರೇ ಹೇಳಿ. ಕೇಳಿ, ಮತ್ತೇನಾದ್ರು ಕೇಳೋದಿದ್ರೆ ಕೇಳಿ. ಇನ್ನೊಂದು ಆಚಾರ್ಯ, ಅವ್ರು ಕೇಳ್ತಾರೆ ಹೆಂಗ್ ಗೊತ್ತಿಲ್ಲ ನನಗೆ, ಅವರು ಹೇಳಿರ ಆಚಾರ್ಯ ಇಲ್ಲ, ಅವ್ರೇನ್ ಮಾತಾಡಿಲ್ಲ. ಹೇಳಿ. ಇಲ್ಲಿ ಆಚಾರ್ಯ ಈ 18ನೇ ಶ್ಲೋಕದಲ್ಲಿ ಪಲ್ಲೈಹಿ ವ್ಯಾಖ್ಯಾನದಲ್ಲಿ ಅರ್ಧಚಂದ್ರಕಾರೈಹಿ ವರಾಹ ಶರೈಹಿ ವಾ ಕೊಟ್ಟಿದ್ದಾರೆ. ವರಾಗ ಶರೈಹಿ ಅಂದ್ರೆ ಏನಂತದ್ದು? ಭಲ್ಲೈಹಿ ಅರ್ಧಚಂದ್ರಾಕಾರೈಹಿ ವರಾಹ ಶರೈಹಿ ವಾ. ಒಂದೋ ಭಲ್ಲ ಅನ್ನೋ ಶಬ್ದಕ್ಕೆ ಅರ್ಧಚಂದ್ರಾಕಾರದ ಬಾಣ ಅಂತ ಒಂದರ್ಥ, ಅಥವಾ ವರಾಹ ಶರ ಅಂತ, ವರಾಹ ಬಾಣ, ಎರಡಕ್ಕೂ ಭಲ್ಲ. ಆ ಶೇಪ್ ಇರೋನರ್ಥವಾ ಇಲ್ಲ ವರಾಹ? ಹೌದು, ಆ ಶೇಪ್ ಅಲ್ಲಿರುವಂತದ್ದು ಅಂತ ಅರ್ಥ. ಒಂದೋ ಅರ್ಧಚಂದ್ರಾಕಾರದಲ್ಲಿರ್ತಕ್ಕಂಥದ್ದು, ಅಥವಾ ವರಾಹ ಶರ ಅಂತ. ಬಾಣ, ಶರ ಅಂದ್ರೆ ಬಾಣ, ಬಾಣ ಆ ಒಂದು ಆಕಾರದಲ್ಲಿರ್ತಕ್ಕಂಥ ಬಾಣ ಅಂತ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.